ಅಜ್ಜಂಕನ ಕನನ ಅಜ್ಜಂಕನ ಕನನ ಅಜ್ಜಂಕನ ಕನನ ಶ್ರದ್ಧಾ ಕಮಾನ್ ಮಾತಾಡು. ಇರ್ಲಿ ಯಾಕೋ ಈ ಆಟ ಇಷ್ಟ ಆಗ್ತಾ ಇದೆ. ಭುವನ್ನ ಗೋಳಾಡ್ಸೋದ್ರಲ್ಲಿ ಏನೋ ಮಜಾ ಇದೆ. ಈ ಹೆಣ್ಮಕ್ಳನ್ನ ಒಲಿಸ್ಕೊಳ್ಳೋದು ಬಹಳ ಕಷ್ಟನಪ್ಪ. ಆದ್ರೆ ಎಲ್ಲಿಗೆ ಹೋಗ್ತಾಳೆ ನಾನು ನೋಡ್ತೀನಿ. ಒಂದ್ಸಲ ತಿರುಗ್ ನೋಡೋಕೇನು, ಸಾರಿ ಒಪ್ಕೊಂಡ್ಬಿಡ್ತಾ ಇದ್ದೆ. ಒಂದ್ಸಲ ತಿರುಗಿ ನೋಡಕ್ಕೆ ಏನ್ ಸೊಕ್ಕಿ ಒಳಗೆ, ಮತ್ತೊಂದ್ಸಲ ಸಾರಿ ಕೇಳ್ತಿದ್ನಪ್ಪ ಬೇಕಿದ್ರೆ. ಎಲ್ಲ ಮೋಸ. ಬೆಂಗಳೂರು ಮಹಾನಗರ ಪಾಲಿಕೆ ನೋಟಿಸು. ಮಾನ್ಯರೇ, ಈ ಮೂಲಕ ತಿಳಿಸುವುದೇನೆಂದರೆ ನಿಮ್ಮ ಶುಭ ವಿವಾಹ ಕಲ್ಯಾಣ ಮಂಟಪದ ಒಂದಿಷ್ಟು ಭಾಗವನ್ನು ಕೆರೆಯ ಒತ್ತುವರಿ ಜಾಗದಲ್ಲಿ ನಿರ್ಮಿಸಲಾಗಿದ್ದು ಅದನ್ನು ಆದಷ್ಟು ಬೇಗ ತೆರವುಗೊಳಿಸಿ, ಇಲ್ಲವಾದರೆ ಕಾನೂನು ಕ್ರಮದಂತೆ ಮುಂದುವರಿಸಲಾಗುವುದು. ತೆರವುಗೊಳಿಸಿ. ಪೊಲೀಸು ಅಂದರೆ ಕಾನೂನು, ಕಾನೂನು ಅಂದರೆ ಪೊಲೀಸು. ಜೀವನದಲ್ಲಿ ಎಕನಾಮಿಕ್ಸ್ ಇಲ್ಲದೆ ಇದ್ರೆ ಪೊಲೀಸರು ಬರ್ತಾರೆ. ಏನಾಯ್ತು ಸುರೇಶ? ಏನೋ ಪೋಸ್ಟ್ ಬಂತ, ಯಾರೋ ಕೂಗ್ದಾಗಾಯ್ತು. ಕಾನೂನು ತೆರವು ಕ್ರಮ. ಪೊಲೀಸರು ಗೊತ್ತಲ್ಲ, ನನ್ನದೇ ರೂಲ್. ಏನ್ ಮಾತಾಡ್ತೀಯೋ ಏನೋ, ನಿಂದೇ ರೂಲ್ಸ್ ಆಯ್ತಾ? ಬೇಗ ತಿಂಡಿಗೆ ಬಾ. ಆಹಾ ತಿಂಡಿ, ಓಹೋ ಶುಭ ವಿವಾಹ. ಕಾನೂನು ಕೇಸರಿ ಬಹುತು, ಶುಭ ವಿವಾಹ ತಿಂಡಿ. ಅವಳಲ್ಲಿ ಇವನಲ್ಲಿ ಮಾತಿಲ್ಲ, ಕತೆಯಿಲ್ಲ, ಬಾಚಣಿಗೆ ಎಲ್ಲಿಟ್ಟೆ? ಬಾಚಣಿಗೆ ಎಲ್ಲಿಟ್ಟಪ್ಪ? ಓಹ್, ಥ್ಯಾಂಕ್ಸ್. ಓಹೋ,
ಇದು ಹೀಗ ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚನ. ಚೆನ್ನಾಗಿದೆ. ಏನೇ ಹೇಳು ಶ್ರದ್ಧಾ, ನೀನು ಆಲ್ರೆಡಿ ಸೋತಿದ್ಯಾ. ಆದ್ರೂ ಏನೋ ಆಗೇ ಇಲ್ಲ ಅನ್ನೋ ಥರ ಸುಮ್ಮನೆ ಡೌ ಮಾಡ್ಕೊಂಡು ಓಡಾಡ್ತಾ ಇದೆಯಾ. ಬೇಕಾಯ್ತಲ್ಲ ನಿನಗೆ? ನನ್ನ ನೋಡು ಎಷ್ಟು ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆ ಡ್ರಾಮಾ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮೇಡಮ್. ನಾನು ವಾಲೆಟ್ ಎಲ್ಲಿಟ್ಟೆ? ಥ್ಯಾಂಕ್ಸ್. ಮಾತಾಡು ಶ್ರದ್ಧಾ, ಯಾಕೆ ಸುಮ್ಮನೆ ಇನ್ನೂ ಮಾತಾಡದೆ ಗೋಳು ಹೊಯ್ಕೋತೀಯಾ? ಇಲ್ಲ ಇಲ್ಲ ಬೇಡ, ನೋಡೋಣ ಅದೇನಾಗುತ್ತೋ ಆಗ್ಲಿ. ಹೀಗೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಬಡಪಾಯಿ ಗಂಡ ಏನಪ್ಪ ಮಾಡಬೇಕು? ಹೇ, ನಾವ್ ಯಾಕೆ ಗಲಾಟೆ ಮಾಡ್ಕೊಂಡ್ವಿ ಅನ್ನೋದೇ ಮರ್ತೋಗೋ ಟೈಮ್ ಬಂತು ಕಣೆ. ಅವಾಗಿಂದ ನಾನು ಒಬ್ಬನೇ ವಟ ಅಂತ ಮಾತಾಡ್ತಾ ಇದ್ದೀನಿ. ನೀನು ಕರುಣೆನೇ ಇಲ್ವಾ? ಏನೋ ಪಾಪ ಗಂಡ ಒಂದು ಶಬ್ದನಾದ್ರೂ ಮಾತಾಡ್ಸೋಣ ಬೇಕಾ ಇವೆಲ್ಲ ಅಂತ ನಿನಗೆ ಅನ್ಸೋದೇ ಇಲ್ವಾ? ಅನ್ಸುತ್ತೆ, ಆದ್ರೆ ಸೊಕ್ಕು ಬಿಡ್ಬೇಕಲ್ಲ. ಐನೋ. ಇನ್ನು ಎಷ್ಟು ದಿನ ಅಂತ ಹೀಗಿರ್ತೀಯ? ಕೊನೆಗೊಂದಿನ ನೀನು ಮುದುಕಿ ಆಗ್ತೀಯ, ನಾನು ಮುದುಕ ಆಗ್ತೀನಿ. ಅವತ್ತಿವೆಲ್ಲ ಬೇಕಿತ್ತ ಅಂತ ಅನ್ಸುತ್ತೆ. ನೋಡು, ಯೋಚನೆ ಮಾಡು. ನನ್ನ ಕಾರ್ ಕೀಯಲ್ಲಿಟ್ಟೆ. ಏನು ಇಷ್ಟೊಂದು ಮರಿತಾ ಇದ್ದೀನಿ ಇವತ್ತು? ಓಕೆ, ಥ್ಯಾಂಕ್ಸ್. ಹೇ, ಏನು ಗೊತ್ತಾ, ಹೀಗೆ ಆಗ್ಬಿಟ್ರೆ ಜಗತ್ತಿನಲ್ಲಿ ಎಲ್ಲ ಗಂಡಸರು ಖುಷಿ ಆಗ್ಬಿಡ್ತಾರೆ. ಯಾಕೆ ಹೇಳು? ಹೆಂಡತಿ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಮಾಡ್ತಾಳೆ, ಜೊತೆ ಮಾತು ಆಡಲ್ಲ. ವಾವ್, ಎಂತ ಖುಷಿ ವಿಚಾರ ಅಲ್ವಾ ಇದು? ಇರ್ಲಿ ನೋಡೋಣ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ನಾಳೆ ದಿನ ನಾನು ಮಾತು ಬಿಟ್ಕೋದ್ರೆ ಏನ್ ಮಾಡ್ತೀಯ ಅವಾಗ? ಇಲ್ಲ, ನೀವ್ ನನ್ನ ಹತ್ರ ಮಾತು ಬಿಡೋದಿಲ್ಲ, ನಂಗೆ ಗೊತ್ತು. ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಕೇಳ್ತಾ ಇದ್ರೆ ನಿಮ್ಮ 92.7 ಬಿಗ್ ಎಫ್ ಎಂ. ನಾನು ನಿಮ್ಮ ಆಚೆ ರ್ಯಾಪಿಡ್ ರಾಶ್ಮಿ ಇನ್ ದ ಸ್ಟುಡಿಯೋ. ಓನ್ಲಿ ಆಡಿಯೋ, ಆಬ್ವಿಯಸ್ಲಿ, ಬಿಕಾಸ್ ದಿಸ್ ಇಸ್ ರೇಡಿಯೋ. ಬೈ ದ ವೇ, ಇವತ್ತಿನ ದಿನ ಗಂಡ ಹೆಂಡ್ತಿರ್ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಈ ಕಾಲ ಬದಲಾದಂಗೆ ಗಂಡ ಹೆಂಡ್ತಿರ್ ಜಗಳ ರೇಡಿಯೋ ಸ್ಟೇಷನ್ ತನಕ ಅಂತ. ಇವತ್ತು ಈ ಮನಸ್ಸು ಮತ್ತೆ ಮುನಸ್ಸು ಎರಡರ ಮಧ್ಯ ಸಿಗಾಕೊಂಡಿರೋ ಮನುಷ್ಯ, ಈ ಮನಸ್ಸುಗಳ ಮಾತು ಕಾರ್ಯಕ್ರಮದಲ್ಲಿ ನೋಡೋಣ. ನಮ್ಮ ಇವತ್ತಿನ ಕರ್ನಾಟಕದ ಜನತೆ ಗಂಡ ಹೆಂಡ್ತಿರು ಜಗಳ ಎಲ್ಲ ಆಡ್ಕೊಂಡಾಗ ಹೆಂಗ್ ಸರಿ ಮಾಡ್ಕೊಂಡು ಒಂದಾಗ್ತಾರೆ, ಯಾವ ತರ ಮಾತಾಡ್ತಾರೆ ಅಂತೆಲ್ಲ ಕೇಳೋಣ. ಬನ್ನಿ ಹಾಗಾದ್ರೆ ಇವತ್ತಿನ ಫಸ್ಟ್ ಕಾಲರ್ ರ್ಯಾಪಿಡ್ ರಾಶ್ಮಿ ಜೊತೆ ಮಾತಾಡೋದಕ್ಕೆ. ಹಲೋ ಮೇಡಮ್, ಕಿರಣ್ ಮಾತಾಡ್ತಾ ಇರೋದು. ಮೇಡಮ್ ಕಿರಣ್ ಅವರೇ, ಹೆಂಡತಿ ಜೊತೆ ಜಗಳ ಆಡಿದಾಗ ಹೆಂಗ್ರಿ ಏನೋ ಪ್ಯಾಚಪ್ ಎಲ್ಲ ಮಾಡ್ಕೊಳ್ತೀರಾ? ಏನಿಲ್ಲ ಮೇಡಮ್, ಅವಳ ಹತ್ರ ತುಂಬಾ ಪ್ರೀತಿಯಿಂದ ಐ ಲವ್ ಯು ಹೇಳ್ತೀನಿ. ಐ ಲವ್ ಯು ಅಂತ ಪ್ರಾಮಾಣಿಕವಾಗಿ ಹೇಳಿದ್ರೆ ಅದನ್ನ ಒಪ್ಕೊಳ್ದೆ ಇರಕ್ಕೆ ಹೇಗೆ ಸಾಧ್ಯ ಹೇಳಿ? ಏನ್ರಿ
ಪ್ರಾಮಾಣಿಕ ಅಂತ ಇವತ್ತಿಗೂ ಪ್ರಾಮಾಣಿಕತೆಗೆ ಪ್ರಾಮುಖ್ಯತೆಯನ್ನ ಪ್ರೀತಿಯಲ್ಲಿ ಕೊಟ್ಟು ಇಂಥ ಸ್ವೀಟ್ ಹೆಂಡತಿ ಪ್ರಾಮಾಣಿಕವಾಗಿ ಐ ಲವ್ ಯು ಅಂತ ಹೇಳ್ಬಿಟ್ರೆ ಕರಗ್ಬಿಡ್ತಾರ. ಇಂಥ ಹೆಂಡತಿ ಬೇಕು ಅಂತ ಎಷ್ಟು ಜನ ಗಂಡಂದ್ರು ಕಾಯ್ತಾ ಇರ್ತಾರೋ. ಹೋಗ್ಲಿ ಬಿಡಿ, ಅಂತೂ ಇಂತೂ ನೀವು ಸರಿ ಮಾಡ್ಕೊಳ್ಳೋದು ಏನೋ ಐ ಲವ್ ಯು ಅಂತ ಹೇಳಿದ ತಕ್ಷಣ ನಿಮ್ಮ ಹೆಂಡತಿ ನಿಮ್ಮ ಹತ್ರ ಬಂದ್ಬಿಡ್ತಾರೆ ಅಂತ ಹೇಳಿದ್ರಿ. ಹೌದು ಮೇಡಮ್. ಸೊ ಈಗಷ್ಟೇ ನಮ್ಮ ಫಸ್ಟ್ ಕಾಲರ್ ಕಿರಣ್ ಕಾಲ್ ಮಾಡಿದ್ರು. ಸಿಂಪಲ್ ಆಗಿದ್ರು, ಸ್ಯಾಂಪಲ್ ಆಗೋ ಥರ ಐಡಿಯಾನ ಕೊಟ್ಟರು. ಅವ್ರ ಹೆಂಡತಿಗೆ ಪ್ರಾಮಾಣಿಕವಾಗಿ ಐ ಲವ್ ಯು ಅಂತ ಹೇಳ್ಬಿಟ್ರೆ ಓಡ್ ಬಂದ್ಬಿಡ್ತಾರಂತೆ ಅಂತ ಫಸ್ಟ್ ಐಡಿಯಾ ಅದಾಗಿತ್ತು. ನೋಡೋಣ ನಮ್ಮ ನೆಕ್ಸ್ಟ್ ಕಾಲರ್ ಯಾವ ಥರ ಮಾತಾಡ್ತಾರೆ ಅಂತ. ಇದು ಮನಸ್ಸಿನ ಮಾತು ಕೇಳ್ತಾ ಇದ್ರೆ ನಿಮ್ಮ 92.7 ಬಿಗ್ FM. ನಾನು ನಿಮ್ಮ ಆಚೆ ರ್ಯಾಪಿಡ್ ರಾಶ್ಮಿ. ಈಗ ಒಡೆದು ಹೋಗಿರೋ ಮುನಿಸ್ಕೊಂಡಿರೋ ಮನಸ್ಸುಗಳು ಒಂದಾಗ್ಲಿ ಅಂತ ಒಂದು ರೊಮ್ಯಾಂಟಿಕ್ ಹಾಡು ಹೊಂಬಿಸಿಲು ಚಿತ್ರದ ಜೀವವೀಣೆ ನಿಮಗೋಸ್ಕರ ಕೇಳ್ತಾರೆ. ಜೀವವೀಣೆ ನೀಡು ಮಿಡಿತದ ಸಂಗೀತ, ನಾನು ಶ್ರದ್ಧಾಗೆ ಐ ಲವ್ ಯು ಹೇಳಿದ್ರೆ ಅವಳಿಗೆ ನನ್ನ ಮೇಲಿರೋ ಸಿಟ್ಟು ಕಡಿಮೆ ಆಗುತ್ತೇನೋ ಅಲ್ವಾ? ಎಸ್, ಅದೇ ಒಳ್ಳೆ ಐಡಿಯಾ. ಜೀವವೀಣೆ ನೀಡು ಮಿಡಿತದ ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು? ರಶ್ಮಿ, ನಾನು ರಾಕ್ ಸ್ಟಾರ್ ಭುವನ್ ಮಾತಾಡ್ತಾ ಇದ್ದೀನಿ. ಹೇ, ರಾಕ್ ಸ್ಟಾರ್ ಭುವನ್, ನೀವು ಕಾಲ್ ಮಾಡಿದ್ದೀರಾ? ವಾಟ್ಸಾಪ್, ಹೆಂಗಿದಾರ ರೀ? ಏನು ವಿಷಯ? ಮಾಡೋ ಪರಿಸ್ಥಿತಿ ಬಂತು, ಅದಕ್ಕೆ ಮಾಡ್ತಾ ಇದ್ದೀನಿ. ಹೇಳ್ರಿ ರಾಕ್ ಸ್ಟಾರ್ ಭುವನ್ ಅವರೇ, ನಮ್ಮಿಂದ ಏನಾಗಬೇಕಾಗಿತ್ತು? ನಿಮ್ಮ ಪ್ರೋಗ್ರಾಮಲ್ಲೇ ನನ್ನ ಹೆಂಡತಿ ಶ್ರದ್ಧಾಗೆ ಐ ಲವ್ ಯು ಹೇಳೋಣ ಅಂತ. ಏನು, ರಾಕ್ ಸ್ಟಾರ್ ಭುವನ್ ಅವರ ರಿಯಲ್ ಲೈಫ್ ಹೆಂಡತಿಗೆ ಲಕ್ಷಾಂತರ ಜನರ ಮುಂದೆ ಐ ಲವ್ ಯು ಹೇಳ್ಬೇಕಾ? ಯಾಕೆ? ಏನಾದ್ರು ಮನಸ್ತಾಪ, ಜಗಳಗಳು ನಿಮ್ಗೂ ಆಯ್ತಾ? ಏನೋ ಒಂದಾಗಿದೆ. ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಾನೆ? ಒಂದು ಕೆಲಸ ಮಾಡಿ, ನಿಮ್ಮ ವೈಫ್ ನಂಬರೇ ಕೊಟ್ಬಿಡಿ, ಅವ್ರಿಗೆ ಕನೆಕ್ಟ್ ಮಾಡ್ತೀನಿ. ನೀವು ಹೇಳೋದನ್ನ ಅವರೇ ಡೈರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇ, ಗುಡ್ ಐಡಿಯಾ, ಹಾಗೆ ಮಾಡಿ. ಥ್ಯಾಂಕ್ಸ್ ಅಲ್ಲ. ಹೇಳಿ ಭುವನ್ ತಮ್ಮ ವೈಫ್ ನಂಬರ್. 98452. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ನಂಬರ್ ಭುವನ್. ಒಂದು ನಿಮಿಷ ಹಂಗೆ ಲೈನಲ್ಲಿ ರೀ, ಈಗಲೇ ಕನೆಕ್ಟ್ ಮಾಡ್ಬಿಡೋಣ. 0927 ಅಂತ ಕೇಳ್ತಾರಿ ನಿಮ್ಮ 92.7 ಬಿಗ್ FM. ಇದು ಮನಸ್ಸಿನ ಮಾತು ವಿತ್ ಮೀ ಆರ್ ಜೆ ರ್ಯಾಪಿಡ್ ರಾಶ್ಮಿ ಆನ್ 92.7 ಬಿಗ್ FM. ಅಂದಿಗೂ ಹಿಟ್, ಜಗಳಗಳು ಎಂದೆಂದಿಗೂ ಹಿಟ್. ಇವತ್ತಿನವರೆಗೂ ಅವಳಿಗೆ ನಾನು ಮನಸಾರೆ ಬಾಯ್ ಬಿಟ್ಟು ಐ ಲವ್ ಯು ಅಂದಿಲ್ಲ. ಇವತ್ತು ಹೇಳ್ತೀನಿ, ಹೇಳಿ. ಈಗಷ್ಟೇ ಮತ್ತಷ್ಟು ರೆಟ್ರೋ ಹಾಡುಗಳನ್ನ ಕೇಳ್ಕೊಂಡು ವಾಪಸ್ ಬಂದಿದ್ದೀರಾ. ಕೇಳ್ತಾ ಇದ್ರೆ ನಿಮ್ಮ 92.7 ಬಿಗ್ FM. ಎಸ್, ಇದು ಮನಸ್ಸಿನ ಮಾತು ಆ್ಯಂಡ್ ನಾನು ನಿಮ್ಮ ಆಚೆ ರ್ಯಾಪಿಡ್ ರಾಶ್ಮಿ ಇನ್ ದ ಸ್ಟುಡಿಯೋ. ಇನ್ಫ್ಯಾಕ್ಟ್ ನಿಮ್ಮೆಲ್ರಿಗೂ ಒಂದು ಒಳ್ಳೆ ಸರ್ಪ್ರೈಸ್ ಇದೆ. ಕಿವಿ ಹತ್ರಕ್ಕೆ ಮುಂದೆ ಬರ್ತಾ ಇರೋರು ನಮ್ಮ ರಾಕ್ ಸ್ಟಾರ್ ಭುವನ್. ಭುವನ್ ಇದ್ದೀರಾ? ಹಲೋ, ಹಾಯ್ ರಶ್ಮಿ. ಹೇ, ಹಾಯ್ ಭುವನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಕಾರ್ಯಕ್ರಮಕ್ಕೆ ಶೋಗೆ ಕಾಲ್ ಮಾಡೋದಕ್ಕೆ ಥ್ಯಾಂಕ್ ಯು. ಹೇಳಿ, ಏನು ಹೇಳೋಕ್ಕೆ ಹೊರಟಿದ್ದೀರಾ? ನಾನು ನನ್ನ ಹೆಂಡತಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಭುವನ್, ಯಾವ ಹಾಡನ್ನ ಡೆಡಿಕೇಟ್ ಮಾಡಬೇಕು ನಿಮ್ಮ ಹೆಂಡತಿಗೆ ಅಂತ ಹೇಳ್ತೀರಾ? ಯಾವುದಾದ್ರೂ ಒಂದು ರೊಮ್ಯಾಂಟಿಕ್ ಸಾಂಗ್, ಲೈಕ್ ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು, ನೀನೇ ಹೇಳು ಎಂದು ನಿನ್ನ ಕನಸಿನಲ್ಲಿ ಕರೆ ನೀನು ಶುರು ನಾನು, ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು. ಅಬ್ಬಾ, ಅಂತೂ ಇಂತೂ ಗೋಲ್ಡನ್ ಸ್ಟಾರ್ ಗಣೇಶ್ ರೇಂಜ್ಗೆ ಫುಲ್ ರೊಮ್ಯಾಂಟಿಕ್ ಆಗ್ಬಿಟ್ಟು ಹಾಡಲ್ಲೇ ಕೇರಳಗೂ ಕರ್ಕೊಂಡ್ಬಂದ್ಬಿಟ್ಟು ಮನಸ್ಸಿನ ಸಂಬಂಧಗಳ ಮಧ್ಯ ಅದು ಕೇವಲವಾಗದೇ ಇರಲಿ ಅಂತ ಈ ಹಾಡನ್ನ ಹೆಂಡತಿಗೋಸ್ಕರ ಡೆಡಿಕೇಟ್ ಮಾಡಿದ್ರು ನಮ್ಮ ರಾಕ್ ಸ್ಟಾರ್ ಭುವನ್ ಅವರು. ಖಂಡಿತ ಭುವನ್ ಅವರೇ, ಈ ಹಾಡನ್ನ ನಿಮ್ಗೋಸ್ಕರ ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ನಾನು ಅವ್ರ ಜೊತೆ ಮಾತಾಡಬೇಕು. ರೊಮ್ಯಾಂಟಿಕ್ ರಾಕ್ ಸ್ಟಾರ್ ಹಾಡನ್ನ ಹೆಂಡತಿಗೋಸ್ಕರನೇ ಡೆಡಿಕೇಟ್ ಮಾಡಿದ್ರಿ. ಈಗ ನಿಮ್ಮ ಹೆಂಡತಿನೆಲ್ಲನೇ ಕರ್ಕೊಂಡ್ಬಂದ್ಬಿಟ್ರೆ ಹೆಂಗೆ? ಬನ್ನಿ, ಲೆಟ್ಸ್ ಕಾಂಟ್ಯಾಕ್ಟ್ ಹರ್. ಹೇಳ್ತೀನಿ ಈಗ, ಅದೇನು ಬೇಕಾದರೂ ಆಗಲಿ, ಐ ಲವ್ ಶ್ರದ್ಧಾ. ಅದನ್ನು ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇವತ್ತು ಹೇಳ್ತೀನಿ. ಹೆಲೋ, ಹಾಯ್ ಶ್ರದ್ಧಾ. ಹೇಳಿ.
ನಾನು 92.7 ಬಿಗ್ ಎಫ್ ಎಮ್ ಇಂದ ರ್ಯಾಪಿಡ್ ರಾಶ್ಮಿ. ಹೇಳಿ. ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ. ರೆಡಿ ಇದ್ದೀರಾ ಕೇಳಕ್ಕೆ? ಸರ್ಪ್ರೈಸಾ? ಏನದು? ಶ್ರದ್ಧೆಯಿಂದ ಗೆಸ್ ಮಾಡ್ರಿ. ಗೊತ್ತಿಲ್ಲ, ನೀವೇ ಹೇಳಿ. ಶ್ರದ್ಧಾ, ಈ ಕ್ಷಣ ಇಷ್ಟು ಬೇಗ ಹೀಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೇನೇನೋ ಆಗ್ತಿದೆ. ಎಸ್, ಇದು ಮನಸ್ಸಿನ ಮಾತು. ಇಲ್ಲಿ ಹೃದಯಗಳ ಮಾತನ್ನ ನಾವು ಕೇಳ್ತಾ ಇದೀವಿ. ಅದರಲ್ಲೂ ಮುನ್ನಿಸ್ಕೊಂಡಿರುವಂತ ಹೃದಯಗಳು, ಗಂಡ ಹೆಂಡತಿರ ಮಧ್ಯೆ ನಡೆದಿರೋ ಮನಸ್ತಾಪಗಳು ಅಂತೆಲ್ಲ ಬಂದಾಗ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ರು ಸ್ಪೆಷಲ್ ವ್ಯಕ್ತಿ ಒಂದು ಸ್ಪೆಷಲ್ ಹಾಡನ್ನ ನಿಮ್ಗೋಸ್ಕರ ಡೆಡಿಕೇಟ್ ಮಾಡಿದ್ರು. ಆ ಹಾಡು ಇನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಆಗುತ್ತೆ. ಆದ್ರೆ ಆ ಸ್ಪೆಷಲ್ ವ್ಯಕ್ತಿ ನಿಮ್ ಜೊತೆ ಮಾತಾಡೋದಕ್ಕೆ ಅಂತ ಕಾಯ್ತಾ ಇದಾರೆ. ಹೌದಾ? ಥ್ಯಾಂಕ್ಸ್. ಯಾರದು? ನಮ್ಮೆಲ್ರಿಗೂ ರಾಕ್ ಸ್ಟಾರ್, ಆದ್ರೆ ನಿಮ್ಗೆ ಜಾತಕದಲ್ಲಿ ಸಿಕ್ಕಂತ ಸ್ಟಾರ್ ಅವರೇ, ರಾಕ್ ಸ್ಟಾರ್ ಭುವನ್. ಹೆಲೋ ಹೆಲೋ ಹಲೋ ಭುವನ್ ಅವರೇ, ಮಾತಾಡಿ. ನಿಮ್ ವೈಫ್ ಲೈನ್ ಅಲ್ಲಿ ಇದಾರೆ. ಹಲೋ ಭುವನ್ ಅವರೇ, ಮಾತಾಡಿ. ನಿಮ್ ವೈಫ್ ಲೈನ್ ಅಲ್ಲಿ ಇದಾರೆ. ಹಲೋ ಶ್ರದ್ಧಾ. ನಾನು ಭುವನ್ ಮಾತಾಡ್ತಾ ಇದ್ದೀನಿ. ಇವ್ರು ಯಾಕೆ ಹೀಗೆ ಮಾಡಿದ್ರು? ಈಗ ನಾನು ಮಾತಾಡಿದ್ರೆ ನಾನು ಸೋತ್ ಹೋಗ್ತೀನಿ. ಏನ್ ಮಾಡ್ಲಿ? ಹಲೋ ಹೆಲೋ ಹೆಲೋ, ಏನು ಕೇಳಿಸ್ತಾ ಇಲ್ಲ. ಹೆಲೋ ಶ್ರದ್ಧಾ, ಒಂದು ನಿಮಿಷ ಕೇಳಿಸ್ಕೊಯ್ತು. ಮಾತಾಡಿ ಶ್ರದ್ಧಾ. ಭುವನ್ ಲೈನ್ ಅಲ್ಲಿ ಇದಾರೆ. ಕೇಳಿಸ್ತಾ ಇದೆಯಾ ಶ್ರದ್ಧಾ? ಹಲೋ ಶ್ರದ್ಧಾ. ಏನ್ ಮಾಡ್ಲಿ ಈಗ? ಹಲೋ ಶ್ರದ್ಧಾ, ಲೈನ್ ಕಟ್ ಆಯ್ತು. ಒಂದು ನಿಮಿಷ ಭುವನ್ ಲೈನ್ ಅಲ್ಲಿ ಏರಿ. ಐ ಥಿಂಕ್ ನಿಮ್ಮ ಮಿಸ್ಸಸ್ ಲೈನ್ ಕಟ್ ಆಗಿದೆ. ಮತ್ತೆ ಟ್ರೈ ಮಾಡೋಣ. ಮತ್ತೆ ಟ್ರೈ ಮಾಡ್ತಾ ಇದೀನಿ. The number you're calling is switched off right now. Please try later. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಭುವನ್ ಅವರೇ, ನಿಮ್ ಹೆಂಡತಿ ಫೋನ್ ಈಗಲೇ ಕೈ ಕೊಡ್ಬೇಕಾ? ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಿಮ್ ಸಂಬಂಧ ಒಂದು ಪರ್ಮನೆಂಟ್ ಆಗಿ ಆಫ್ ಆಗದಿದ್ರೆ ಸಾಕು. ನನಗೋಸ್ಕರ ಭುವನ್ ಯಾವ ಹಾಡನ್ನು ಡೆಡಿಕೇಟ್ ಮಾಡಿರ್ಬೋದು? ಕೇಳೋಣ. ಇದೇ ಟೈಮ್ಗೆ ಸ್ವಿಚ್ ಆಫ್ ಆಗಬೇಕಾಗಿತ್ತಾ? ಇವಳು ಚಾರ್ಜ್ ಹಾಕೊಳ್ಳೋಕೆ ಏನಾಗಿತ್ತು? ಗಂಟ್ಲಿನವರೆಗೂ ಬಂದಿತ್ತು. ಇನ್ಯಾವತ್ತು ಹೇಳ್ತೀನೋ ಏನೋ. ನಮ್ಮ ಸೆಕೆಂಡ್ ಕಾಲರ್ ಸರ್ಪ್ರೈಸ್ ಅನ್ನ ಕೊಟ್ಟರು. ರಾಕ್ ಸ್ಟಾರ್ ಭುವನ್ ಅವರು ಕಾಲ್ ಮಾಡಿದ್ರು ಅವರ ಹೆಂಡತಿಗೋಸ್ಕರ ನೀ ಸನಿಹಕ್ಕೆ ಬಂದರೆ ಅಂತ. ನಿಮ್ ಸನಿಹಕ್ಕೆ ಹಾಡು ಬಂದ್ಮೇಲೆ ನಾನು ಸ್ವಲ್ಪ ಸುಮ್ಮನಿದ್ರೆ ಸರಿ. ಕೇಳ್ತಾರೆ 92.7 ಬಿಗ್ ಎಫ್ ಎಂ. ಎಸ್, ಇದು ಮನಸ್ಸಿನ ಮಾತು. ನಾನು ನಿಮ್ಮ ಆಚೆ ರ್ಯಾಪಿಡ್ ರಾಶ್ಮಿ. 92.7 ಬಿಗ್ ಎಫ್ ಎಂ. ಅಂದಿಗೂ ಹೆಟ್, ಏನೆಂದಿಗೂ ಹೆಟ್. ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು, ನೀನು